ಚನ್ನಪಟ್ಟಣ ಸೋತಿರುವಂತಹ ಜೆಡಿಎಸ್ಗೆ ಬೇಗ ಟೆನ್ಷನ್ ಎದುರಾಗಿಬಿಟ್ಟಿದೆ. ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ದುರ್ಬಲ ಮಾಡಲು ಪ್ಲಾನ್ ಆಗ್ತಾ ಇದೆ. ಈಗಾಗಲೇ ಕುಮಾರಸ್ವಾಮಿ ವಿರುದ್ಧ ಜೆಡಿಎಸ್ ಅಲ್ಲೇ ಅಸಮಾಧಾನದ ಹೊಗೆ ಬರ್ತಾ ಇದೆ. ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡರು, ಕರೆಮ್ಮ, ಶರಣು ಗೌಡ ಕಂದಕೂರು ಕೂಡ ಬೇಸರವನ್ನ ಹೊರಗಾಗ್ತಿದ್ದಾರೆ. ಇನ್ನು ಅಸಮಾಧಾನದಲ್ಲಿರುವಂತಹ ಬಣಕ್ಕೆ ಸಿಎಂ ಇಬ್ರಾಹಿಂ ಸಾಥ್ ನೀಡುವಂತಹ ಚಾನ್ಸ್ ಕೂಡ ಇದೆ. ತೆರೆಮರೆಯಲ್ಲಿ ನಡೆದಿದೆ ಜೆಡಿಎಸ್ ಇಬ್ಬಾಗ ಮಾಡುವಂತಹ ಪ್ಲಾನ್ ನೋಡಿ. ಜೆಡಿಎಸ್ ವಿರುದ್ಧ ಯೋಗೇಶ್ವರ್ ಕೂಡ ಈಗ ರಣತಂತ್ರ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಜೆಡಿಎಸ್ ಶಾಸಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಯೋಗೇಶ್ವರ್. ಜೆಡಿಎಸ್ ನಿಂದ ಒಂದು ಹೆಜ್ಜೆ ಹೊರಗೆ ಇಟ್ಟಿದ್ದಾರೆ ಜಿಟಿ ದೇವೇಗೌಡರು. ಅಸಮಾಧಾನದಲ್ಲಿರುವಂತಹ ಶಾಸಕರೆಲ್ಲ ಕಾಂಗ್ರೆಸ್ ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ನೋಡಿ. ಅಥವಾ ಜೆಡಿಎಸ್ ಪಕ್ಷವೇ ಎರಡು ಭಾಗ ಆಗುತ್ತಾ ಅನ್ನುವಂತಹ ಚರ್ಚೆಗೆ ಕಾರಣವಾಗಿಬಿಟ್ಟಿದೆ. ಇನ್ನು ಸಿಎಂ ಇಬ್ರಾಹಿಂ ಜೆಡಿಎಸ್ ಅನ್ನ ಹೊಸ ಬಣವನ್ನ ಕಟ್ಟಿಬಿಡ್ತಾರ. ಜೆಡಿಎಸ್ ಅಲ್ಲೇ ಜೆಡಿಎಸ್ ಜೊತೆ ಇನ್ನೊಂದು ಜನತಾದಳ ಪಕ್ಷ ಹುಟ್ಟುತ್ತಾ? ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಶಿವಸೇನೆ ಎನ್ಸಿಪಿ ಆದಂತೆ ಜೆಡಿಎಸ್ಗೂ ಕೂಡ ಆಗುತ್ತಾ ಅನ್ನುವಂತ ಭಾರಿ ಚರ್ಚೆ ಆಗ್ತಿದೆ. ರಾಜ್ಯ ರಾಜಕಾರಣದಲ್ಲಿ ಬೈ ಎಲೆಕ್ಷನ್ ಫಲಿತಾಂಶದ ನಂತರ ಭಾರಿ ಸಂಚಲನ ಶುರುವಾಗ್ತಿದೆ. ಅದರಲ್ಲೂ ಕೂಡ ಬಹಳ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವಂತದ್ದು ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಭರ್ಜರಿಯಾಗಿ ಗೆದ್ದಿದ್ದಾರೆ. ಇವೆಲ್ಲದರ ನಡುವೆ ಈಗ ಚನ್ನಪಟ್ಟಣವನ್ನ ಸೋತಿರುವಂತಹ ಜೆಡಿಎಸ್ಗೆ ಬೇಗ ಟೆನ್ಷನ್ ಒಂದು ಶುರುವಾಗುಬಿಟ್ಟಿದೆ. ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ದುರ್ಬಲ ಮಾಡುವಂತಹ ಪ್ಲಾನ್ ಆಗ್ತಿದೆ. ಈಗಾಗಲೇ ಕುಮಾರಸ್ವಾಮಿಯವರ ವಿರುದ್ಧ ಜೆಡಿಎಸ್ ನಲ್ಲೇ ಅಸಮಾಧಾನ ಶುರುವಾಗುಬಿಟ್ಟಿದೆ. ಜೆಡಿಎಸ್ ನ ಶಾಸಕರಾದ ಜಿಟಿ ದೇವೇಗೌಡರು, ಕರೆಮ್ಮ, ಶರಣುಗೌಡ ಎಲ್ಲರೂ ಕೂಡ ಬೇಸರವನ್ನ ಹೊರಗಾಕಿದ್ದಾರೆ. ಈ ಅಸಮಾಧಾನದಲ್ಲಿರುವಂತಹ ಬಣ ಏನಿದೆಯಲ್ಲ, ಇವರಿಗೆ ಸಿಎಂ ಇಬ್ರಾಹಿಂ ಸಾಥ್ ಕೊಡುವಂತಹ ಚಾನ್ಸ್ ಇದೆ. ತೆರೆಮರೆಯಲ್ಲೇ ನಡೀತಾ ಇದೆ ನೋಡಿ ಜೆಡಿಎಸ್ ಇಬ್ಬಾಗ ಮಾಡುವಂತಹ ಪ್ಲಾನ್. ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದಿರುವಂತಹ ಯೋಗೇಶ್ವರ್ ಕೂಡ ರಣತಂತ್ರ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲದರ ನಡುವೆ ಎಲ್ಲಾದ್ರೂ ಆಪರೇಷನ್ ಮಾಡುವಂತಹ ಟಾಸ್ಕ್ ಅನ್ನ ಕೊಟ್ರೆ ನೆರವೇರಿಸ್ತೀನಿ ಅಂತ ಕೂಡ ಯೋಗೇಶ್ವರ್ ಹೇಳಿದ್ದಾರೆ. ಎಲ್ಲ ಒಂದು ಪರಿಸ್ಥಿತಿಯ ನಡುವೆ ಜೆಡಿಎಸ್ಗೆ ಮಹಾ ಟೆನ್ಷನ್ ಶುರುವಾಗಿದೆ ನೋಡಿ. ಅದುವೇ ಈ ಅಸಮಾಧಾನದಲ್ಲಿರುವಂತಹ ಶಾಸಕರೆಲ್ಲ ಕಾಂಗ್ರೆಸ್ ಸೇರ್ಬಿಡ್ತಾರಾ ಅಥವಾ ಜೆಡಿಎಸ್ ಪಕ್ಷವೇ ಎರಡು ಭಾಗ ಆಗಿಬಿಡುತ್ತಾ? ಸಿಎಂ ಇಬ್ರಾಹಿಂ ಏನಿದಾರಲ್ಲ, ಇವರು ಜೆಡಿಎಸ್ ನಲ್ಲಿ ಹೊಸ ಬಣವನ್ನ ಕಟ್ಟುತ್ತಾರಾ ಅನ್ನುವಂತಹ ಭಾರಿ ಚರ್ಚೆ ಶುರುವಾಗಿದೆ. ಜೆಡಿಎಸ್ ಜೊತೆ ಇನ್ನೊಂದು ಜನತಾದಳ ಪಕ್ಷ ಹುಟ್ಟು ಹಾಕುತ್ತಾರಾ? ಅದರಲ್ಲೂ ಕೂಡ ಈ ಮಹಾರಾಷ್ಟ್ರದಲ್ಲಿ ಏನಾಯ್ತು, ಶಿವಸೇನೆ ಇಬ್ಬಾಗ ಆಯ್ತು, ಎರಡು ಬಣ ಆಯ್ತು. ಎನ್ಸಿಪಿ ಯಾವ ರೀತಿಯಾಗಿ ಎರಡು ಬಣ ಆಯ್ತು, ಕರ್ನಾಟಕದಲ್ಲಿ ಜನತಾದಳ ಕೂಡ ಜೆಡಿಎಸ್ಗೂ ಕೂಡ ಈ ರೀತಿಯಾಗಿ ಇಬ್ಬಾಗ ಆಗಿ ಎರಡು ಬಣ ಹುಟ್ಟುಕೊಳ್ಳುತ್ತಾ ಅನ್ನುವಂತಹ ಭಾರಿ ಚರ್ಚೆ ಎದ್ದು ಬಿಟ್ಟಿದೆ.